ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ಮದುವೆ ನಿಂತೋಯ್ತು. ಇತ್ತ ಸೀತಾಳ ಮುಂದೆ ತನ್ನಿಷ್ಟದ ಹುಡುಗಿ ಯಾರೆಂದು ಹೇಳ ಹೊರಟಿದ್ದಾನೆ ಶ್ರೀರಾಮ್. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ ಸಾಗಾಗಿದೆ. ಸೀತಾರಾಮ ಸೀರಿಯಲ್ ಕತೆ ಸೀತಾಳನ್ನು ಹೇಗಾದರೂ ಮಾಡಿ ಒಲಿಸಿಕೊಳ್ಳಬೇಕೆಂಬ ರುದ್ರ ಪ್ರತಾಪ್ನ ಪ್ಲಾನ್ ಟುಸ್ ಪಟಾಕಿ ಆಗಿದೆ. ರುದ್ರ ಪ್ರತಾಪ್ನ ಅಸಲಿ ಮುಖವನ್ನು ಎಲ್ಲರ ಎದುರು ಅನಾವರಣ ಮಾಡಿದ್ದಾನೆ ಶ್ರೀರಾಮ್. ಅಷ್ಟೇ ಅಲ್ಲ, ಸಿನಿಮೆಯ ಶೈಲಿಯಲ್ಲಿ ಫೈಟ್ ಮಾಡಿ ಸೀತಾಳನ್ನು ರಕ್ಷಿಸಿದ್ದಾನೆ. ಶಾಂತಮ್ಮನ ವಠಾರದಲ್ಲಿ ಒಂದು ದೊಡ್ಡ ಸಾಹಸವೇ ನಡೆದು ಹೋಗಿದೆ. ಸೋಮವಾರದ ಸಂಚಿಕೆಯಲ್ಲಿ ಮದುವೆ ತಯಾರಿಗಳು ನಡೆದಿದ್ದವು. ಇತ್ತ ರುದ್ರನ ಅಸಲಿ ಎತ್ತು ಸಿಹಿ ಕಳುಹಿಸಿದ ವಾಯ್ಸ್ ನೋಟ್ ಮೂಲಕ ರಾಮನ ತಿಳಿದಿತ್ತು. ಅದರಂತೆ ಸೀತಾಳ ಮನೆ ಖರೀದಿ ಮಾಡಬೇಕೆಂದುಕೊಂಡಿದ್ದ ರಾಜಣ್ಣನನ್ನು ಎಳೆದು ತಂದು ರಾಮ ಮದುವೆ ನಿಲ್ಲಿಸಿದ್ದ. ಪೊಲೀಸರಿಗೂ ಈ ಬಗ್ಗೆ ಮಾಹಿತಿ ರವಾನೆಯಾಗಿತ್ತು. ಮದುವೆ ಮನೆ ಒಂದು ಕ್ಷಣ ರಣರಂಗವಾಗಿತ್ತು. ರುದ್ರನ ಮೇಲೆ ಮುಗಿಬಿದ್ದ ರಾಮ ತಮ್ಮ ರೌದ್ರ ಅವತಾರದ ತೋರಿಸಿ ಲಾಯರ್ಗೆ ಬಿಸಿ ಮುಟ್ಟಿಸಿದ್ದ. ಕೊನೆಗೂ ಸಿಹಿಯನ್ನು ಕಿಡ್ನಾಪ್ ಮಾಡಲು ಯತ್ನಿಸಿದ್ದ. ಪ್ರಾಸನಕ್ಕೂ ಪೊಲೀಸ್ ಸ್ಟಾಪ್ ಇಟ್ಟ ರಾಮ್. ಸಿಹಿಯನ್ನು ಕಾಪಾಡಿ ರುದ್ರ ಪ್ರತಾಪ್ನನ್ನು ಪೊಲೀಸರಿಂದ ಒಪ್ಪಿಸಿ ಇತ್ತ ಇಡೀ ಮನೆ ಮಂದಿ ನಿಟ್ಟುಸಿರು ಬಿಡುತ್ತೆ. ಸೀತಾಳ ಬಾಳು ಹಾಳಾಗುವುದನ್ನು ತಪ್ಪಿಸಿದ ಶ್ರೀರಾಮ್ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ಇತ್ತ ಸೀತಾಳ ಮನಸ್ಸು ಕೊಂಚ ನಿರಾಳವಾಗಿದೆ ಎಂದು ಸಿಹಿ ಜೊತೆಗೆ ಹೊರಗಡೆ ನಿಂತುಕೊಂಡು ಬಂದಿದ್ದಾಳೆ. ಮೂವರ ನಡುವೆ ನವಿರು ಮಾತುಕತೆ ಮುಂದುವರೆದಿದೆ. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ನೀವೆಲ್ಲ ಒತ್ತಾಯ ಮಾಡಿದ್ದಕ್ಕೆ ನಾನು ಈ ಮದುವೆ ಒಪ್ಪಿಕೊಂಡೆ ಎಂದಿದ್ದಾಳೆ ಸೀತಾ. ನನಗೂ ಇಷ್ಟ ಇರಲಿಲ್ಲ ಎಂದು ಧ್ವನಿಗೂಡಿಸಿದ್ದಾಳೆ ಸಿಹಿ. ನನಗೂ ಇಷ್ಟ ಇರಲಿಲ್ಲ ಎಂದು ರಾಮ ಮನಸ್ಸಲ್ಲೇ ಮಾತನಾಡಿಸಿಕೊಂಡಿದ್ದಾನೆ. ಇದೆಲ್ಲ ನನ್ನಿಂದಲೇ ಆಗಿದ್ದು, ಕ್ಷಮಿಸಿ ಎಂದು ಹೇಳಿದ್ದಾನೆ ರಾಮ್. ಸಿಹಿಗೆ ಒಳ್ಳೆಯ ಅಪ್ಪ ಸಿಗ್ತಾನೆ ಅನ್ನೋ ಕಾರಣಕ್ಕೆ ನಾನು ಮದುವೆ ಓಕೆ ಎಂದಿದ್ದೆ, ಇದಾದರೆ ಇದು ಹೀಗಾಗುತ್ತೆ ಎಂದು ನಾನು ಭಾವಿಸಿಲ್ಲ ಎಂದು ಹೇಳುತ್ತಾನೆ. ಈ ಮಾತುಕತೆಯ ನಡುವೆ ರಾಮನ ಹುಡುಗಿ ವಿಚಾರ ಮುನ್ನೆಲೆಗೆ ಬಂದಿದೆ. ನಿಮ್ಮ ಹುಡುಗಿಯನ್ನು ಅದ್ಯಾವಾಗ ಪರಿಚಯ ಮಾಡ್ಕೊಳ್ತೀರಿ ಎಂದು ಸೀತಾರಾಮ್ಗೆ ಕೇಳಿದ್ದಾಳೆ. ಸೀತಾಳ ಮಾತಿಗೆ ನನ್ನ ಕಣ್ಣ ಮುಂದಿರಲಿಲ್ಲ, ನೀವೇ ನನ್ನ ಹುಡುಗಿ ಎಂದು ಮನದೊಳಗೆ ಮಾತನಾಡಿಕೊಂಡಿದ್ದಾನೆ. ನಾಳೆಯೇ ಭೇಟಿ ಮಾಡಿಸುವೆ ಎಂದಿದ್ದಾನೆ. ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೇನೆ ಎಂದಿದ್ದಾಳೆ. ಅಲ್ಲಿಗೆ ಸೀತಾಳ ಬಾಳಿನಲ್ಲೆಲ್ಲ ಕತ್ತಲು ಕಳೆದು ಬೆಳಕು ಹರಿದಿದೆ. ತಾತ ಅಶೋಕ ಮತ್ತು ರಾಮನ ನಡುವೆ ಮಾತುಕತೆ ನಡೆದಿದೆ. ಹೈದರಾಬಾದ್ಗೆ ಹೊರಡುತ್ತಿರುವ ತಾತನಿಗೆ ಮತ್ತು ಅಶೋಕನಿಗೆ ವಿಶೇಷ ಎನಿಸಿದೆ. ನೀವು ಸತ್ಯ ಹೈದರಾಬಾದ್ನಿಂದ ಬರುತ್ತಿದ್ದಂತೆ ನಾನು ಎಲ್ಲ ಸತ್ಯ ಹೇಳಿಬಿಡುತ್ತೇನೆ ಎಂದಿದ್ದಾನೆ. ಈ ನಡುವೆ ಬಂಧದ ಬಗ್ಗೆ ರಾಮನಿಗೆ ಕಿವಿಮಾತು ಹೇಳಿದ್ದಾನೆ. ಹೈದರಾಬಾದ್ನಿಂದ ಬರುವಷ್ಟರಲ್ಲೇ ನಾನು ಬಾಸ್ ಪಟ್ಟ ಕಳಚಿ ಬಿಡುವುದಲ್ಲವೇ ಎಂದಿದ್ದಾನೆ ಅಶೋಕ. ಖಂಡಿತ ಮಗ ಎಂದಿದ್ದಾನೆ ರಾಮ್. ಮದುವೆ ನಿಂತು ಸೀತಾ ಮತ್ತು ರಾಮ ನಿರಳರಾಗಿದ್ದಾರೆ. ಇತ್ತ ಇರೋ ಸತ್ಯ ಹೇಳುವುದಾಗಿ ರಾಮ್ ಹೇಳಿಕೊಂಡಿದ್ದಾನೆ. ಸೀತಾಗೆ ತನ್ನ ಹುಡುಗಿಯನ್ನು ಪರಿಚಯಿಸುವುದಾಗಿ ಮಾತು ಕೊಟ್ಟಿದ್ದಾನೆ. ಇದೆಲ್ಲವನ್ನು ನೆರವೇರುತ್ತಾ ರಾಮ್? ಕಾದು ನೋಡಬೇಕು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.